ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ರ ಇವೆಲ್ಲ ಚೇರು ಕಾರು ಎಲ್ಲ ಹಾಕ್ಬೇಕು. ನೆಂಟರು ಪಂಟ್ರು ಬರ್ತಾ ಇರ್ತಾರೆ. ಯಾರ ಕಾರ್ ಬತ್ತಲ್ಲ, ಬಾ ಈ ಕಡೆ ಬರ. ಗೌಡ್ರೆ ನಮಸ್ಕಾರ. ಗೌಡ್ರೆ ನಮಸ್ಕಾರ. ಎಲ್ಲ ರೆಡಿ? ಯಾಕೆ ಲೇಟು? ಇವರೆಲ್ಲ ರೆಡಿ ಆಗ್ಬೇಕಲ್ಲ. ನಡ್ರಿ ಎಲ್ಲ ಕರ್ಕೊಂಡು ನಡ್ರಿ ಒಳಗೆ. ಅಮ್ಮ ಬನ್ನಿ ಬನ್ನಿ. ಇದೇನೆ ನಿಮ್ಮ ಗುಂಡು ಅತ್ತಿಗೆ ಇರುವಂತ ಶ್ರೀ ಕ್ಷೇತ್ರ, ಅಂದ್ರೆ ಅವ್ರಿರೋ ಜಾಗ. ಬನ್ನಿ ಬನ್ನಿ, ಕರ್ಕೊಂಡು ನಡಿ. ಅಮ್ಮ ಇದೆ ನಿಮ್ಮ ಮಗಳು ಅಳಿಯರ ವಠಾರ. ಅಮ್ಮ ಒಂದ್ ನಿಮಿಷ ಮುಂದೆ ಬನ್ನಿ. ಬನ್ನಿ. ಹೇ ಗೆಳೆಯ, ವೆರಿ ಹ್ಯಾಪಿ ಕಣ. ಭೂಮಿ, ಅಳ್ಬೇಡ. ಹೇಗಿದೀಯಾ? ನೋಡು ನಾ ಹೇಗಿದ್ದೀನಿ. ನನ್ ಬಿಟ್ಟು ಹೆಂಗಿದ್ದೆ ನೀನ್ ಇಷ್ಟು ವರ್ಷ? ಸಾರಿ. ಹಾಯ್ ಕಂದ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂದ. ಏನಮ್ಮಮ್ಮ ಇವತ್ತು ನಮ್ಮನೆ ಫಂಕ್ಷನ್ ಬಂದ್ಬಿಟ್ಟಿದ್ದೀರಾ? ನಿಮ್ ಮಮ್ಮಿ ಕರೆದ್ಲು, ಅದಕ್ಕೆ ಬಂದೆ. ಹೌದಾ ಮಮ್ಮಿ ಕರೆದ್ರಾ? ಹಾ ಕಂದ. ಕಂದ, ಅವತ್ ಪಾರ್ಕಲ್ಲಿ ನಾನು ನಿನ್ಗೇನ್ ಹೇಳ್ದೆ ಹೇಳು? ನಿಮ್ ಮಮ್ಮಿಗೆ ಮಮ್ಮಿ ನಾನು ಅಂತ. ನಾನೇ ಕಡೋ ನಿನ್ ಒರಿಜಿನಲ್ ಅಮ್ಮಮ್ಮ. ಹೌದಾ? ನೀವು ನನ್ನ ಒರಿಜಿನಲ್ ಅಜ್ಜಿನ? ನೋ ಅಜ್ಜಿ. ಸಾರಿ, ನೀವೇ ನನ್ನ ಒರಿಜಿನಲ್ ಅಮ್ಮಮ್ಮನ? ಏಸ್, ನಾನೇ ನಿನ್ ಒರಿಜಿನಲ್ ಅಮ್ಮಮ್ಮ. ಆಮೇಲೆ ಅವತ್ ಬೋರ್ಡ್ ಹತ್ತ ಇದ್ರಲ್ಲ, ಅವರೇ ನಿನ್ನ ಒರಿಜಿನಲ್ ತಾತ. ಭೂಮಿ, ನಿಜ ಹೇಳ್ತೀನಿ ಕಣೆ, ಅವತ್ ನಾನು ನಿಮ್ಮಪ್ಪ ಇವನು ನೋಡಿದಾಗ ನಮ್ಮ ಮೊಮ್ಮಗು ಹೀಗೇ ಇರುತ್ತೆ ಅಂತ ಅನ್ಕೊಂಡಿದ್ವಿ. ನೋಡು, ಆ ದೇವ್ರು ಇವನ್ನೇ ನಮ್ಮ ಮೊಮ್ಮಗು ತರ ಕೊಟ್ಬಿಟ್ಟ ಕಣೆ. ಅಲ್ಲ, ಅವತ್ತು ಹಾಜಿ ಹೋಜಿ ಅವರೇ ನಮ್ಮಮ್ಮ ಅಂತ ಯಾರನ್ನೋ ಕರ್ಕೊಂಡ್ ಬಂದಿಯಲ್ಲ, ಆ ಹೆಂಗ್ಸ್ ಯಾರು? ಅದಾ ನಮ್ ಚಿಕ್ಕಿ ಮಲ್ಲಿನಾ? ಪರವಾಗಿಲ್ಲ ಕಣಮ್ಮ ಮಲ್ಲಿ, ನೀನು ಹೆಂಗಿದೆಲ್ಲ? ಸಿಚುವೇಶನ್ ಆಗಿತ್ತು, ತಕ್ಕನಂತೆ ವೇಷ ಹಾಕ್ಬೇಕಾಯ್ತು. ಸಾರಿ. ನೋಡಿದ್ರ ನಿಮ್ ಸೊಸೆ ಎಷ್ಟೊಳ್ಳೆ ಆಕ್ಟಿಂಗ್ ಮಾಡ್ತಾಳೆ. ಅಯ್ಯೋ, ಮನೆ ತೋರ್ಸು. ಅಜ್ಜಿ ಬನ್ನಿ, ಅಜ್ಜಿ ನಮ್ಮನೆಗೆ ಹೋಗೋಣ. ಅಮ್ಮಮ್ಮ ಬನ್ನಿ ನಮ್ಮನೆಗೆ ಹೋಗೋಣ. ಸರಿ, ತೋರ್ಸು ನಡಿ. ಅಮ್ಮ ಜೀವ ಇಲ್ಲಿ ಬಂದಿದ್ದಾನೆ, ಫೋನ್ ಬಂತು ಅಂತ ಅಲ್ಲಿದ್ದಾನೆ, ಬರ್ತೆ. ಸುಷ್ಮಾ, ಬಾಮ ಇಲ್ಲಿ. ಹೇಗಿದೆಯಮ್ಮ? ಏನ್ ಸರ್, ಎಂಥ ಟೈಮಲ್ಲಿ ಎಂಥ ಪ್ರಶ್ನೆ ಕೇಳ್ತಿದ್ದೀರಾ? ನನಗೆಲ್ಲ ಗೊತ್ತಾಗಿದೆ ಸುಷ್ಮಾ. ನಾನು ಇಷ್ಟು ದಿವಸ ನಿನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ನಿನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೆ. ಯಾಕೆ ಅಂತ ಗೊತ್ತಾ? ನನಗೆ ಒಂದು ಅನುಮಾನ ಇತ್ತು, ನನ್ನ ಬಗ್ಗೆ ನಿನ್ನಲ್ಲಿ ಈ ಥರದ್ದು ಏನೋ ಒಂದು ಭಾವನೆ ಇದೆ ಅಂತ. ಹಾಗಾಗಿ ನಾನಾಗಿ ಯಾವುದನ್ನು ಪುಷ್ ಕೊಡದೆ ನಿನ್ನನ್ನು ಅವಾಯ್ಡ್ ಮಾಡಿಕೊಂಡು ನನ್ನ ಪಡೆಗೆ ನಾನಿದ್ದೆ. ಬಟ್ ನೀವು ನನಗೆ ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ಲ ಸರ್? ಇಲ್ಲಮ್ಮ, ನನ್ನ ಸಿಚುವೇಶನ್ ಬೇರೆ ಥರ ಇತ್ತು. ನಾನು ಯಾವುದನ್ನು ಬಾಯಿ ಬಿಟ್ಟು ಹೇಳೋ ಪರಿಸ್ಥಿತಿ ಇರಲಿಲ್ಲ. ನೀನೇ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡೆ, ಬಟ್ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರಾಬ್ಲಮ್ ಇದ್ದಿದ್ದು ನಿನ್ನ ನಿರೀಕ್ಷೆನಲ್ಲಿ. ನೀನು ಸಿಗದೆ ಇರೋದಕ್ಕೆ ಆಸೆ ಪಟ್ಟೆ, ವಾಸ್ತವ ಬೇರೆ ಇತ್ತು. ಸರ್, ನನಗದೆಲ್ಲ ಗೊತ್ತಿಲ್ಲ ಸರ್. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ಬಿಟ್ಟೆ. ನಾನು ನಿಮ್ಮನ್ನ ಸಾಯೋ ಅಷ್ಟು ಪ್ರೀತಿಸ್ತಿದ್ದೀನಿ ಸರ್. ಅಯ್ಯಯ್ಯೋ, ನನ್ನ ಅಷ್ಟೊಂದು ಪ್ರೀತಿಸ್ತಾ ಇದೆಯಾ? ಹೌದು ಸರ್. ನಾನು ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡು. ನನ್ನ ಯಾಕೆ ಪ್ರೀತಿಸ್ತಾ ಇದೆಯಾ?
ಅಥವಾ ನನ್ನನ್ನು ಪ್ರೀತಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ನಿನಗೆ? ಯಾಕೆ ಅಂದ್ರೆ ನಾನು ಏನ್ ಹೇಳಿ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮನ್ಸಲ್ಲೆಲ್ಲ ನೀವೇ ತುಂಬಿಕೊಂಡಿದ್ದೀರಾ. ಇಲ್ಲಮ್ಮ, ನಿನ್ನ ಮನಸ್ಸಲ್ಲಿ ತುಂಬಿಕೊಂಡಿರೋದು ನಾನಲ್ಲ, ಅದು ಕುರುಡು ಪ್ರೀತಿ. ಸರ್ ಪ್ಲೀಸ್ ನನ್ನ ಪ್ರೀತಿ ಬಗ್ಗೆ ಹಾಗೆಲ್ಲ ಹೇಳ್ಬೇಡಿ. ನಂದು ಟ್ರೂ ಲವ್. ನೋಡು ಸುಷ್ಮಾ, ಒಬ್ಬರನ್ನ ಪ್ರೀತಿಸೋದಕ್ಕೂ ಇಷ್ಟಪಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಿನಗೆ ನಾನು ಇಷ್ಟ ಆಗಿದ್ದೀನಿ. ಇಷ್ಟ ಆಗೋದಕ್ಕೆ ಕಾರಣಗಳು ಸಾಕು. ನನ್ನ ಬಣ್ಣ, ನನ್ನ ಮಾತು, ನನ್ನ ಪರ್ಸನಾಲಿಟಿ, ನನ್ನ ಗುಣ, ಹೀಗೆ ಯಾವುದನ್ನು ಬೇಕಾದ್ರೂ ನೀನು ಇಷ್ಟಪಟ್ಟಿರ್ಬೋದು. ಬಟ್ ನೀನು ಆ ಇಷ್ಟಪಟ್ಟಿರೋದನ್ನೇ ಪ್ರೀತಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಷ್ಟೇ. ಇಲ್ಲ ಸರ್, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಹಾಗಂತ ನಿನಗೆ ನೀನೇ ಸುಳ್ಳು ಹೇಳ್ಕೊತಾ ಇದೀಯ. ನೋಡು ಸುಷ್ಮಾ, ಲೈಫಲ್ಲಿ ಫೀಲಿಂಗ್ಸ್ ಇರಬೇಕು ನಿಜ, ಆದರೆ ಫೀಲಿಂಗ್ಸ್ ಲೈಫ್ ಆಗಬಾರ್ದು. ಅಲ್ಲಿ ಬುದ್ಧಿಗೆ ಸ್ವಲ್ಪ ಜಾಗ ಇರಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಭಾವನೆಗಳನ್ನು ನಾವು ಕಂಟ್ರೋಲ್ ಮಾಡೋ ಥರ ಇರಬೇಕು, ಭಾವನೆಗಳು ನಮ್ಮನ್ನು ಕಂಟ್ರೋಲ್ ಮಾಡೋ ಥರ ಆಗಬಾರ್ದು. ಹಾಗೇನಾದರೂ ಆದರೆ ಲೈಫು ತುಂಬ ಕಷ್ಟ ಆಗಿಬಿಡುತ್ತೆ, ಅದರಿಂದ ನೋವೇ ಆಗೋದು. ನೋಡು, ಅಡುಗೆಗೆ ಹೇಗೆ ನಾವು ಉಪ್ಪು, ಹುಳಿ, ಖಾರ, ಮಸಾಲ ಪದಾರ್ಥಗಳನ್ನ ಬಳಸ್ತೀವೋ ಹಾಗೆ ಎಲ್ಲವೂ ಹದವಾಗಿರಬೇಕು. ಯಾವುದು ಅತಿ ಆಗಬಾರ್ದು, ಅತಿರೇಕಕ್ಕೆ ಹೋಗಬಾರ್ದು. ಹಾಗೇನಾದರೂ ಆದರೆ ನಮ್ಮ ಜೀವನ ಹಳಿ ತಪ್ಪಿಡುತ್ತೆ. ಸೂತ್ರ ಹರಿದು ಗಾಳಿಪಟ್ಟ ಥರ ದಿಕ್ಕಾಪಾಲಾಗ್ಬಿಡುತ್ತಮ್ಮ. ಹಾಗಾದ್ರೆ ನಾನು ಪ್ರೀತಿಸಿದ ತಪ್ಪ ಸರ್? ಇಲ್ಲಮ್ಮ, ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರೀತಿಸೋದು ಬಹಳ ದೊಡ್ಡ ವಿಷಯ. ಆದರೆ ನೀನು ಪ್ರೀತಿನ ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪು. ಅದು ಲವ್ ಅಲ್ಲಮ್ಮ, ಇನ್ಫ್ಯಾಚುಯೇಷನ್, ಆಕರ್ಷಣೆ ಅಷ್ಟೇ. ನೋಡು, ಇದು ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಈ ನಿನ್ನ ಆಕರ್ಷಣೆನ ನಿನ್ನ ಲೈಫ್ ಕಡೆಗೆ, ನಿನ್ನ ಗೋಲ್ ಕಡೆಗೆ, ನಿನ್ನ ಫ್ಯೂಚರ್ ಕಡೆಗೆ ತಿರುಗಿಸು. ನೀನು ಕಷ್ಟಪಟ್ಟು ಕೆಲಸ ಮಾಡು, ಕನಸು ಕಾಣು, ಏನಾದರೂ ಅಚೀವ್ ಮಾಡೋ ವಯಸ್ಸಿದು. ಈ ವಯಸ್ಸು, ಈ ಅವಕಾಶನ ದಯವಿಟ್ಟು ವ್ಯರ್ಥ ಮಾಡಬೇಡ. ಒಂದು ತಿಳ್ಕೊ ಸುಷ್ಮಾ, ನಾವು ಯಾರು ಟೈಮ್ನ ಖರೀದಿ ಮಾಡೋಷ್ಟು ಶ್ರೀಮಂತರಲ್ಲ. ಒಂದ್ಸತಿ ಟೈಮ್ ಕಳೆದು ಹೋದರೆ ಮುಗೀತು, ವಾಪಸ್ ಬರಲ್ಲ. ನೀನು ಪ್ರೀತಿ ಮಾಡೋದಾದರೆ ಮೊದಲು ನಿನ್ನ ಪ್ರೀತಿಸು, ನಿನ್ನ ಜಗತ್ತನ್ನು ಪ್ರೀತಿಸು, ನಿನ್ನ ಲೈಫನ್ನು ಪ್ರೀತಿಸು. ಮೊದಲು ನೀನು, ಆಮೇಲೆ ಉಳಿದಿದ್ದೆಲ್ಲವು. ಲೈಫಲ್ಲಿ ಪ್ರಿಯಾರಿಟೀಸ್ ಮುಖ್ಯಮ್ಮ. ಈಗ ನಿನ್ನ ಪ್ರಿಯಾರಿಟಿ ನಿನ್ನ ಫ್ಯೂಚರ್ನ ಕಟ್ಕೊಳ್ಳೋದು, ನಿನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಾಗಿರ್ಬೇಕು. ನೀನೇನು ಚಿಕ್ಕ ಹುಡುಗಿ ಸುಷ್ಮಾ, ಲೈಫ್ ಬಹಳ ದೊಡ್ಡದಿದೆ, ಇನ್ನೂ ತುಂಬ ನೋಡಬೇಕಾಗಿರೋದಿದೆ. ಈ ಥರದ್ದೆಲ್ಲ ಫೀಲಿಂಗ್ಸ್ ಇಟ್ಕೊಂಡು ಕ್ಯಾರಿ ಮಾಡಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಊರಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಭವಿಷ್ಯದ ಬಗ್ಗೆ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಅವ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ. ನೋಡು, ಯಾರು ಮಾಡಬಾರ್ದು ತಪ್ಪು ನೀನು ಮಾಡಿಲ್ಲ. ಈ ವಯಸ್ಸಲ್ಲಿ ಸಹಜ, ತಿದ್ದುಕೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಮೃತಧಾರೆ, ನನ್ನ ಅಮೃತಧಾರೆ.